ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಆಷಾಢ ಮಾಸದ 3ನೇ ವಾರದ ಶುಕ್ರವಾರದ ಪೂಜೆ. ಇವತ್ತಿನ ದಿನ ಯಾವ ರೀತಿ ಆಯಿತು ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದಿಷ್ಟು ಕ್ವಶನ್ಸ್ ಕೂಡ ಕೇಳಿದರೆ ಅದಕ್ಕೆ ಆನ್ಸರ್ ಕೂಡ ಮಾಡ್ತೀನಿ. ಹಾಗೆ ಈ ವ್ಲಾಗಲ್ಲಿ ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಾನು ಮಾಡೋವಂಥ ಪೂಜಾ ವೀಡಿಯೋಸ್ ಅಂತೂ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಮಿಸ್ ಮಾಡದೆ ಈ ಥರದ್ದು ಪೂಜಾ ವೀಡಿಯೋಸ್ನ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಇವತ್ತು 3ನೇ ವಾರದ್ದು ಆಷಾಢ ಮಾಸ ಶುಕ್ರವಾರ ಆಗಿರೋದ್ರಿಂದ ಆ್ಯಸ್ ಯೂಶ್ವಲ್ 3:30ಗೆ ಎದ್ದು ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಇವಾಗ ಬಂದು ದೇವ್ರಿಗೆ ಏನೋ ಎಲ್ಲ ಪ್ರಿಪ್ರೇಷನ್ ಬೇಕಾದೆಲ್ಲ ಕೂಡ ಮಾಡ್ಕೊತಾ ಇದ್ದೀನಿ. ಹೂವೆಲ್ಲ ಹಿಂದಿನ ದಿನ ತರಿಸಿರ್ತೀನಿ. ಹೂವು, ಎಲೆ, ತೆಂಗಿನಕಾಯಿ, ಪೂಜೆಗೆ ಏನೆಲ್ಲ ಬೇಕೋ ಆಲ್ಮೋಸ್ಟ್ ಎಲ್ಲನೂ ಕೂಡ ಹಿಂದಿನ ಪ್ರಿಪೇರ್ ಆಗಿರುತ್ತೆ. ನೀಟಾಗಿ ಅದನ್ನೆಲ್ಲ ಎತ್ತಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತೀನಿ. ಹಾಗಾಗಿ ಇವಾಗ ನನಗೆ ಈಸಿ ಆಗುತ್ತೆ. ಆಮೇಲೆ ನೈವೇದ್ಯಕ್ಕೆ ಇವತ್ತು ಅವಲಕ್ಕಿ ಬಳಸ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಅವಲಕ್ಕಿನೂ ಕೂಡ ಫಸ್ಟೇ ನೀಟಾಗಿ ವಾಶ್ ಮಾಡಿ ಅದನ್ನು ನೆನೆಸಿಡ್ತಾ ಇದ್ದೀನಿ. ನಾನೆಲ್ಲ ಪ್ರಿಪೇರ್ ಮಾಡ್ಕೊಳೋ ಅಷ್ಟರಲ್ಲಿ ಅದನ್ನು ನೆಂದ್ರೆ ಚೆನ್ನಾಗಿ ಅಂತ ಅಂದ್ಬಿಟ್ಟು. ಹಾಗೆ ಮೊದಲಿಗೆ ಆಚೆ ಕಡೆ ಹೊಸ್ಲೆಲ್ಲ ತೊಳ್ಕೊಂಡು ಮತ್ತು ತುಳಸಿ ಕಟ್ಟೆ ಎಲ್ಲ ತೊಳ್ಕೊಂಡು ಅದೆಲ್ಲ ಅರಿಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡ್ಕೊಂಬರೋಣ ಅಂತ ಮೊದಲು ಈಚೆಗೆ ಬಂತೀನಿ. ಇವಾಗ ನೀಟಾಗಿ ಹೊಸ್ಲೆಲ್ಲ ಸಾರಿಸ್ಕೊಂಡು ಅರಿಶಿನ ಕುಂಕುಮ ಗಂಧ ಯೂಸ್ ಮಾಡ್ತೀನಿ ನಾನು ಏನು ಮಿಕ್ಸ್ ಮಾಡಿ ಹಾಕ್ತೀನಿ ಅಂತ ಕೇಳಿದ್ರಲ್ವ, ಏನಪ್ಪ ಅಂತಂದರೆ ಅದು ಎಲ್ಲ ಕೂಡ ಮಿಕ್ಸ್ ಆಗಿರುತ್ತೆ. ಗಂಧಿಗೆ ಅಂಗಡಿಲಿ ಸಿಗುತ್ತೆ, ಅದೊಂದು ಡಬ್ಬಿ ತೊಗೊಂಬರ್ತೀನಿ, ತೋರಿಸ್ತೀನಿ. ಡಬ್ಬಿ ತೋರಿಸೋದು ಮರ್ತೋದೆ. ಅಶ್ವಗಂಧ ಅಂತ ಏನೋ ಇರುತ್ತೆ, ಚಂದನ್ ಅಂತ ಡಬ್ಬಿ ಹೆಸರು. ಅದರಲ್ಲಿ ಎಲ್ಲ ಮಿಕ್ಸ್ ಆಗಿರುತ್ತೆ, ಮಿಕ್ಸ್ ಬರುತ್ತೆ ಅದು ಪೌಡರು. ಅದನ್ನು ನಾನು ಬಳಸ್ತೀನಿ. ಅರಿಶಿನ ಗಂಧ ಎಲ್ಲನೂ ಕೂಡ ಮಿಕ್ಸ್ ಆಗಿರೋದ್ರಿಂದ ನಾವು ಸಪ್ರೇಟಾಗಿ ಏನು ಮಿಕ್ಸ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ಜಸ್ಟ್ ವಾಟರ್ನ ಮಾತ್ರ ಹಾಕಿ ಮಿಕ್ಸ್ ಮಾಡಿಕೊಂಡು ಇಡ್ತೀನಿ. ಏಕೆಂದರೆ ಅದು ಮನೇಲಿ ಮಕ್ಕಳಿರೋದ್ರಿಂದ ಓಡಾಡ್ತಾ ಎಲ್ಲ ಇದು ಮಾಡಿಬಿಡ್ತಾರೆ, ರಬ್ಬಾಗಿಬಿಡುತ್ತೆ. ಇದು ಇಕ್ಕೋದ್ರಿಂದ ನಿಮಗೆ ಎಷ್ಟು ದಿನ ಆದರೂ ಎಷ್ಟು ಚೆನ್ನಾಗಿ ಹಂಗೆ ಇರುತ್ತೆ, ಹೋಗೋದೇ ಇಲ್ಲ. ಹಾಗಾಗಿ ನಾನು ಇದನ್ನು ಬಳಸ್ತಾ ಇದ್ದೀನಿ. ನಡುವೆ ತುಂಬ ಚೆನ್ನಾಗಿ ಬ್ರೈಟಾಗಿ ಕಾಣಿಸ್ತಾ ಇರುತ್ತೆ. ಮಾಮೂಲಿ ಅರಿಶಿನ ಕುಂಕುಮ ಇಡೋದಕ್ಕಿಂತ ಈ ರೀತಿ ಕಲಸಿರೋ ಅಂಥದ್ದು ಅಂದರೆ ಮಿಕ್ಸ್ ಮಾಡ್ಕೋಬೇಕು, ನಾವೇ ಪೌಡರ್ ಯೂಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬ್ರೈಟಾಗಿ ಕಾಣಿಸುತ್ತೆ. ಹಾಗೆ ಹಿಂಗೆ ಅಂದರೂ ಕೂಡ ಹೋಗಲ್ಲ, ಅದು ಯಾವ್ದು ಬಟ್ಟೆಲಿ ಓಡಿಸಿದ್ರೇ ಹೋಗೋದು, ಆ ರೀತಿಯಾಗಿರುತ್ತೆ. ಹಾಗೆ ನಾನು ಇದನ್ನು ಬಳಸ್ತೀನಿ. ಹಾಗೆ ದೇವ್ರ ಪಾತ್ರೆಗಳು ಕೂಡ ನಾನು ಅದನ್ನೇ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬ್ರೈಟಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ ನಾನು ಹಿಂದಿನ ದಿನ ಆಲ್ಮೋಸ್ಟ್ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆಗಳೆಲ್ಲ ವಾಶ್ ಮಾಡ್ಕೊತೀನಿ. ಶುಕ್ರವಾರ ಕಳಶ ಇಡ್ತೀನಿ ನಾನು. ತೆಂಗಿನಕಾಯಿ ಎಲೆ ಎಲ್ಲ ಏನಿರುತ್ತಲ್ವ ಅದೆಲ್ಲ ಹೊಸದೇ ಇಡೋವಂಥದ್ದು. ಕೇಳಿದ್ರಿ ವಾರ ಕೂಡ ಕಳಶ ಚೇಂಜ್ ಮಾಡ್ತೀರಾ, ಮತ್ತು ಆವತ್ತೇ ನೀವು ಕಳಶ ತೆಗಿತೀರಾ ಅಥವಾ ಹಿಂದಿನ ದಿನ ಕ್ಲೀನ್ ಮಾಡ್ಕೊತೀರಿ ಅಂತ ಅಂದ್ಬಿಟ್ಟು ನಾನು ಬಂದುಬಿಟ್ಟು ಹಿಂದಿನ ದಿನ ಕ್ಲೀನ್ ಮಾಡ್ಕೊತೀನಿ. ಯಾಕೆ ಅಂತಂದರೆ ಶುಕ್ರವಾರ ಹೊತ್ತು ಕಳಶ ತೆಗಿಬಾರ್ದು, ಕದಲಿಸ್ಬಾರ್ದು, ಅವತ್ತು ತೊಳಿಬಾರ್ದು ದೇವ್ರ ಪಾತ್ರೆಗಳೆಲ್ಲ. ಹಾಗಾಗಿ ಆದಷ್ಟು ಗುರುವಾರ ಮಾಡ್ಕೊಳ್ಳಿ. ಶುಕ್ರವಾರ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಹಿಂದಿನ ದಿನ ಎಲ್ಲನೂ ವಾಶ್ ಮಾಡಿ ಇಟ್ಕೊಳ್ಳಿ. ನಾನು ಸಂಜೆ ಮೇಲೆನೇ ಮಾಡ್ಕೊಳೋದು, ಸಂಜೆನೇ ಮಾಡ್ಕೊತೀನಿ ಎಲ್ಲ ಕ್ಲೀನಿಂಗು ಏನೇ ಇದ್ದರೂ ಕೂಡ. ಹಿಂದಿನ ದಿನ ಮಾಡಿಕೊಂಡು ಮಾರನೇ ದಿನ ನೀವು ಆರಾಮಾಗಿ ಪೂಜೆ ಮಾಡ್ಕೊಬೋದು. ಅದಷ್ಟು ಮಂಗಳವಾರ ಶುಕ್ರವಾರ ದೇವ್ರ ಪಾತ್ರೆಗಳನ್ನ ವಾಶ್ ಮಾಡಬಾರ್ದು. ಆ 2 ದಿನ ಬಿಟ್ಟು ನೀವು ಬೇರೆ ದಿನ ಯಾವತ್ತು ದಿನ ಬೇಕಾದರೂ ಕೂಡ ನೀವು ವಾಶ್ ಮಾಡಿಕೊಂಡು ಕಲಶ ಇಡ್ಬೋದು. ಬಟ್ ಶುಕ್ರವಾರ ಮಂಗಳವಾರ ಮಾತ್ರ ಕಲಶ ಕಲಿಸ್ಬಾರ್ದು. ಹಾಗಾಗಿ ನಾನು ಗುರುವಾರನೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತು ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಿಂದಿನೇ ಇಟ್ಕೊಂಡ್ಬಿಡ್ತೀನಿ. ಯಾಕೆಂದರೆ ನಂಗೆ ಅದಕ್ಕೂ ಟೈಮ್ ಬೇಕಲ್ವ, ಟೈಮ್ ಸಾಲಲ್ಲ ನೆಕ್ಸ್ಟ್ ಡೇ ಅಂತಂದರೆ. ಹಾಗೆ ಹಿಂದಿನ ಅದನ್ನು ಕೂಡ ನಾನು ಇಟ್ಕೊಂಡ್ಬಿಡ್ತೀನಿ, ರೆಡಿ ಮಾಡ್ತೀನಿ. ಜಸ್ಟ್ ಕಲಶ ಇಟ್ಟು ಹೂವು ಇಟ್ಟು ಪೂಜೆ ಮಾಡೋದಷ್ಟೇ ಬಾಕಿ ಇಟ್ಕೊಂಡಿರ್ತೀನಿ. ಇನ್ನೆಲ್ಲ ಕೂಡ ಹಿಂದಿನ ನಾನು ಫುಲ್ ಪ್ರಿಪೇರ್ ಮಾಡ್ಕೊಂಬಿಟ್ಟಿರ್ತೀನಿ. ಅದಾದಮೇಲೆ ಈಗ ಹೊಸ್ಲಿಗೆ ತುಳಸಿ ಕಟ್ಟೆ ಹತ್ರ ಎಲ್ಲ ಅಲಂಕಾರ ಮಾಡ್ಕೊಂಬಂದಿದ್ದಾಯಿತು, ಮತ್ತು ದೇವ್ರ ಮನೆ ಹೊಸ್ಲು ಕೂಡ ಅಲಂಕಾರ ಮಾಡ್ಕೊಂಡಿದ್ದಾಯಿತು. ಹೂವಿನ ಅಲಂಕಾರ ಎಲ್ಲ ಮುಗ್ದಿದೆ. ಇವಾಗ ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಅವಲಕ್ಕಿ, ಬೆಲ್ಲ ಮತ್ತು ಬಾಳೆಹಣ್ಣು ಹಾಕಿದ್ದೀನಿ, ಸ್ವಲ್ಪ ಕೊಬ್ಬರಿ ಕೂಡ ಹಾಕಿದ್ದೀನಿ. ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ನೈವೇದ್ಯ ಮಾಡ್ಕೊತಾರೆ ಅಂಥದ್ದು. ಹಾಗೆ ಸ್ವಲ್ಪ ಹಣ್ಣು ಇತ್ತು ಕೂಡ, ಹಣ್ಣು ಕೂಡ ಇಡೋಣ ದೇವ್ರ ಮುಂದೆ ಅಂತ ಅಂದ್ಬಿಟ್ಟು ಇಷ್ಟನ್ನು ಕೂಡ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡ್ಕೊತೀನಿ ಪ್ರಸಾದ, ಯಾಕೆಂದರೆ ಮನೆ ಎಲ್ಲರಿಗೂ ಕೂಡ ಬೇಕಾಗುತ್ತಲ್ವ. ಹಾಗಾಗಿ ಯಾಕೆಂದರೆ ನಾವು ಏನೇ ನೈವೇದ್ಯ ಮಾಡಿದ್ರೂ ಕೂಡ ಮನೆಯಲ್ಲರೂ ಕೂಡ ನಾವು ತೊಗೋಬೇಕಾಗುತ್ತೆ. ಹಾಗಾಗಿ ಇನ್ನೊಂದು ಈ ಸ್ವೀಟ್ ಏನಿದೆ ಅಲ್ವ, ಇದು ಮನೇಲಿ ಎಲ್ಲರಿಗೂ ಇಷ್ಟ. ನನ್ನ ಮಗನಿಗಂತೂ ಫೇವ್ರೇಟ್, ನನಗೆ ಹಸ್ಬೆಂಡ್ಗೆ. ಹಾಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡಿಕೊಂಡೆ. ನೈವೇದ್ಯಕ್ಕೆಲ್ಲ ಕೂಡ ರೆಡಿ ಮಾಡಿಕೊಂಡು ದೇವ್ರ ಮುಂದೆ ಇಟ್ಟು, ಹಾಗೆ ಹೊಸ್ಲಿಗೆ ದೀಪ ಒಂದು ಇಟ್ಟಿರಲಿಲ್ಲ, ದೀಪ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು
ದೇವ್ರ ಮನೆ ಹೊಸ್ಲಿಗೂ ಹಾಗೆ ಆಚೆ ಕಡೆ ಹೊಸ್ಲು ಹತ್ರ 2 ದೀಪ ಮತ್ತು ತುಳಸಿ ಹತ್ರ 1 ದೀಪ. ತುಳಸಿ ಹತ್ರ ತುಪ್ಪದ ದೀಪ ಹಚ್ತೀನಿ ನಾನು. ತುಳಸಿ ಹತ್ರ ಆದಷ್ಟು ತುಪ್ಪದ ದೀಪ ಹಚ್ಚಿ ಸ್ಪೆಷಲ್ ಡೇಸಲ್ಲಿ, ಯಾಕೆಂದರೆ ಶುಕ್ರವಾರ, ಮಂಗಳವಾರ, ಈ ಅಮಾವಾಸ್ಯೆ, ಹುಣ್ಣಿಮೆ ದಿನ ಎಲ್ಲ ಆದಷ್ಟು ತುಳಸಿ ಮುಂದೆ ತುಪ್ಪದ ದೀಪ ಹಚ್ಚಿ ತುಂಬ ಒಳ್ಳೆಯದು. ಹಾಗಾಗಿ ನಾನು ಸಪ್ರೇಟಾಗಿ ತುಳಸಿ ಹತ್ರ ಮಾತ್ರ ತುಪ್ಪದ ದೀಪ ಹಚ್ತೀನಿ. ಇನ್ನು ಹೊಸ್ಲಿಗೆಲ್ಲ ಮಾಮೂಲಿ ಎಣ್ಣೆ, ದೀಪದ ಎಣ್ಣೆಲಿ ಹಚ್ತೀನಿ. ಹಾಗೆ ದೇವ್ರ ಮುಂದೆನೂ ಕೂಡ ನಾನು ಆಲ್ಮೋಸ್ಟ್ ಏನು ದೀಪಗಳಿದೆ ಅದಕ್ಕೆಲ್ಲ ನಾನು ಬರೀ ಎಣ್ಣೆ ಹಾಕ್ಬಿಟ್ಟು, ಅಂದರೆ ದೀಪದ ಎಣ್ಣೆ ಹಾಕಿ ಎಕ್ಸ್ಟ್ರಾ 2 ದೀಪ ಮಾತ್ರ ನಾನು ತುಪ್ಪದ ದೀಪದಲ್ಲಿ ಹಚ್ಚಿ ಆರತಿ ಮಾಡ್ತೀನಿ ದೇವರಿಗೆ. ಈ ರೀತಿಯಾಗಿ ಫಾಲೋ ಮಾಡೋ ಅಂಥದ್ದು ನಾನು. ಹಾಗೆ ಮೊದಲಿಗೆ ನಾವು ತುಳಸಿಗೆ ಪೂಜೆ ಮಾಡಬೇಕಾಗತ್ತೆ, ಹಾಗೆ ಹೊಸ್ಲಿಗೆ ಪೂಜೆ ಮಾಡಬೇಕಾಗತ್ತೆ. ಆಚೆ ಪೂಜೆ ಮಾಡ್ಕೊಂಡು ಬಂದ ನಂತರನೇ ನಾವು ಒಳಗಡೆ ಪೂಜೆ ಮಾಡಬೇಕಾಗತ್ತೆ. ಹಾಗಾಗಿ ಮೊದಲಿಗೆ ಆಚೆ ಎಲ್ಲ ಪೂಜೆ ಮಾಡಿ, ಸೂರ್ಯದೇವನಿಗೂ ಕೂಡ ಪೂಜೆ ಮಾಡಿ ಕೈ ಮುಗಿದು ಅದಾದ ನಂತರ ಒಳಗಡೆ ಬಂದು ಈಗ ಇಲ್ಲಿ ಒಳಗಡೆ ಪೂಜೆ ಮಾಡ್ಕೊತಾ ಇರೋವಂಥದ್ದು. ಕಡ್ಡಿ ಎಲ್ಲ ಹಚ್ಚಿ ಹಾಗೆ ಒಂದಿಷ್ಟು ಮಂತ್ರಗಳು ಮತ್ತು ಅಷ್ಟೋತ್ತರ, ಲಕ್ಷ್ಮಿ ಅಷ್ಟೋತ್ತರ ಅದೆಲ್ಲನೂ ಕೂಡ ಓದ್ಕೊತೀನಿ. ಇಲ್ಲೇನು ಆರತಿ ಮಾಡ್ತಾಯಿದ್ನಲ್ವ ಇದು ಬಂದುಬಿಟ್ಟು ತುಪ್ಪದ ಆರತಿ ಮಾಡ್ತಾರಂಥದ್ದು. ಇದು ನಾನು ರೆಗ್ಯುಲರಾಗಿ ಎಲ್ಲದರಿಗೂ ಕೂಡ ಇದೇ ರೀತಿಯಾಗಿ ಆರತಿ ಮಾಡ್ತೀನಿ. ಸಪ್ರೇಟಾಗಿ ತುಪ್ಪದ ದೀಪನ ನಾನು ಇದೇ ದೀಪಲ್ಲೇ ಹಚ್ಚೋದು. ಇನ್ನು ಮಾಮೂಲಿ ದೀಪಗಳೆಲ್ಲ ಬರೀ ಎಣ್ಣೆ ಹಾಕ್ತೀನಿ ಅಷ್ಟೇ. ತುಪ್ಪದ ದೀಪ ಹಚ್ಚಬೇಕು ಅಂತಂದರೆ ನಾನು ಈ ದೀಪನೇ ಬಳಸೋದು. ಆರತಿ ಎಲ್ಲ ಮಾಡಿ ಅಷ್ಟೋತ್ತರ ಎಲ್ಲ ಹೇಳಿ, ಲಕ್ಷ್ಮಿ ಅಷ್ಟೋತ್ತರ ಎಲ್ಲ ಹೇಳಿ ಅದಾದ ನಂತರ ಲಾಸ್ಟಲ್ಲಿ ಮಹಾಮಂಗಳಾರತಿ ಮಾಡ್ತಾರಂಥದ್ದು. ಕರ್ಪೂರದಿಂದ ಆರತಿ ಮಾಡೋ ಅಂಥದ್ದು. ಇಷ್ಟು ನಾನು ಸಿಂಪಲ್ಲಾಗಿ ಪೂಜೆ ಮಾಡ್ಕೊಳೋದಷ್ಟೇ, ಇನ್ನೇನು ಬೇರೆ ಏನಿಲ್ಲ. ಇಷ್ಟೇ ಫಾಲೋ ಮಾಡೋದು. ಅಚ್ಚುಕಟ್ಟಾಗಿ ನೀಟಾಗಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು. ಹಾಗೇ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಏನಿಲ್ಲ. ನೀವು ಮೊದಲಿಂದ ಏನು ಮಾಡ್ಕೊಂಬಂದಿರ್ತೀರೋ, ಯಾವ ರೀತಿ ಫಾಲೋ ಮಾಡ್ಕೊಂಬಂದಿರ್ತೀರೋ ಅದೇ ರೀತಿಯಾಗಿ ಫಾಲೋ ಮಾಡಿ ಸಾಕು ಅಂತ ಹೇಳ್ತೀನಿ. ಮತ್ತೇನು ಚೇಂಜಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಗೆ ಇಷ್ಟ ಇದೆ, ನಿಮಗೆ ಬೇಕು ಅಂದರೆ ನೀವು ಮಾಡ್ಕೋಬೋದು. ಬಟ್ ಹೇಗೆ ಫಾಲೋ ಮಾಡ್ಕೊಂಬಂದಿದ್ದೀರೋ ಮೊದಲಿಂದನೂ ನಿಮ್ಮ ಮನೆಯಲ್ಲಿ, ನಿಮ್ಮ ಅತ್ತೆ ಮನೆಯಲ್ಲಿ ಹೇಗಿರುತ್ತೋ ಹಾಗೆ ಫಾಲೋ ಮಾಡಿದ್ರೆ ಸಾಕು. ಫೈನಲಿ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಒಂದು 5:45 ಆಯಿತು. ಹಾಗೆ ಎಷ್ಟೊತ್ತಿಗೆ ಎದ್ದೊಳ್ತೀನಿ ಅಂತಲೂ ಕೇಳಿದ್ರಿ, ಆಲ್ರೆಡಿ ಹೇಳ್ದೆ ಅನ್ಕೊತೀನಿ. 3:15ಗೆ ಎದ್ದೊಳ್ತೀನಿ. ಆಗುತ್ತೆ ಒಂದು 5:15, 5:45 ಅಷ್ಟರಲ್ಲಿ ಪೂಜೆ ಮುಗಿಸ್ತೀನಿ. ಎಲ್ಲ ಪ್ರಿಪ್ರೇಷನ್ಸು ಮತ್ತು ಜೊತೆಗೆ ವೀಡಿಯೋ ಕೂಡ ಮಾಡ್ಕೊಳೋದ್ರಿಂದ ಒಂಚೂರು ಲೇಟ್ ಆಗುತ್ತೆ. ಬಟ್ ಒಂದು 5:15 ಒಳಗಡೆ ಅಷ್ಟರಲ್ಲಿ ಪೂಜೆ ಮಾಡಿದ್ರೆ ಬೆಟರ್. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಲ್ವ, ಹಾಗಾಗಿ ನಾನು ಅಷ್ಟು ಬೇಗ ಎದ್ದೇಳೋ ಅಂಥದ್ದು. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಆದಷ್ಟು 5:15 ಒಳಗಡೆ ದೀಪ ಹಚ್ಚಿ ಪೂಜೆ ಮುಗಿಸೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಆಲ್ಮೋಸ್ಟ್ 5:15 ಅಷ್ಟರಲ್ಲಿ ದೀಪ ಹಚ್ಚಿ 5:45 ಅಷ್ಟರಲ್ಲಿ ನಾನು ಪೂಜೆ ಎಲ್ಲ ಮುಗಿಸ್ಬಿಡ್ತೀನಿ. ಇನ್ನೊಂದು 1/4 ಗಂಟೆ ಹಂಗೆ ಸ್ವಲ್ಪ ದೇವ್ರ ಮುಂದೆ ಕೂತ್ಕೊಂಡು ಅದಾದ ನಂತರ 6 ಗಂಟೆಗೆ ನಾನು ತಿಂಡಿ ಸ್ಟಾರ್ಟ್ ಮಾಡ್ಕೊಂಡೆ. ನನ್ನ ಮಗನಿಗೆ 7 ಗಂಟೆ ಅಷ್ಟರಲ್ಲಿ ತಿಂಡಿ ರೆಡಿ ಇರಬೇಕು. ಹಾಗಾಗಿ ತಿಂಡಿ ಮಾಡ್ಕೋಣ ಅಂತ ಅಂದ್ಬಿಟ್ಟು ಕಿಚನ್ಗೆ ಬಂದು ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಹಿಂದಿನ ದಿನವೇ ದೋಸೆ ಬ್ಯಾಟರ್ ಎಲ್ಲ ಕೂಡ ರುಬ್ಬಿಟ್ಟಿದ್ದೆ. ಬೆಳಿಗ್ಗೆಗೆ ದೋಸೆ ಮತ್ತು ಹಾಗೆ ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆ ಇದ್ದಿದ್ದರಿಂದ ಆದಷ್ಟು ಸಿಂಪಲಾಗಿ ಏನಾದರೂ ತಿಂಡಿ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಯಾಕೆಂದರೆ 3:15ಯಿಂದ ಎದ್ದು ಅದು ಇದು ಮಾಡ್ತಾನೆ ಇರ್ತೀನಿ. ಮತ್ತು ತಿಂಡಿ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತಲ್ಲ, ಆದಷ್ಟು ಸಿಂಪಲಾಗಿ ಈಸಿಯಾಗಿ ಆಗೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗೆ ಇವಾಗ ಚಟ್ನಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಚಟ್ನಿಗೆ ಹಸಿಮೆಣ್ಸಿನ್ಕಾಯಿನ ಹುರಿದು ಹಾಕ್ಕೊತೀನಿ, ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಕಾಯೆಲ್ಲ ಹಾಕ್ಕೊಂಡು ಕಡಲೆ ಬೀಜ ಎಲ್ಲನೂ ಕೂಡ ಹುರ್ಕೊಂಡು ಚಟ್ನಿಗೆಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಪಲ್ಯ ಏನೂ ಮಾಡಲಿಲ್ಲ, ಪಲ್ಯ ಬೇಡ ಅಂತಂದ್ರು ಮಕ್ಕಳು, ಚಟ್ನಿನೇ ಸಾಕು ಅಂತಂದರು. ಹಾಗಾಗಿ ಬರೀ ಚಟ್ನಿ ಮಾಡ್ಕೊತಾ ಇದ್ದೀನಿ. ನನಗೂ ಕೂಡ ಈಸಿ ಆಗುತ್ತೆ, ಬೇಗನೆ ಮಾಡ್ಕೊಂಬಿಡ್ಬೋದು ಅಂತ. ದೋಸೆ ಬೆಟರ್ ಇದ್ಬಿಟ್ರು ಅಂತೂ ಚಟ್ನಿ ಎಷ್ಟೊತ್ತೊಂದು 5 ನಿಮಿಷದಲ್ಲಿ ಮುಗಿಸಿ ದೋಸೆ ಹಾಕ್ಕೊಟ್ರೆ ಬೇಗ ರೆಡಿ ಆಗುತ್ತೆ. ಆಮೇಲೆ ನನ್ನ ಮಗನೂ ಕೂಡ ಎಬ್ಬರಿಸಿ ರೆಡಿ ಮಾಡ್ಬೋದು ಅಂತ. ಹಾಗೆ ಇಲ್ಲಿ ನಾನು ಪುಟ್ಟದಾಗೆ ದೋಸೆ ಹಾಕ್ಕೊತಾ ಇದ್ದೀನಿ. ಅದರಲ್ಲಿ ಈ ಮಿಕ್ಕಿ ಮೌಸ್ ಫೇಸ್ ಬರುತ್ತಲ್ವ, ಆ ಥರ ಹಾಕ್ಕೊಡ್ತೀನಿ. ಯಾಕೆಂದರೆ ಮಕ್ಳಿಗೆ ಇಷ್ಟ ಆಗುತ್ತೆ ಆ ರೀತಿ ಹಾಕ್ಕೊಡೋದ್ರಿಂದ. ಅವ್ರಿಗೆ ಒಂಥರ ಕ್ಯೂಟ್ ಅನಿಸುತ್ತೆ, ತಿನ್ಕೊಂಡು ಬರ್ತಾರೆ. ಮಾಮೂಲಿ ದೋಸೆ ಹಾಕ್ಕೊಟ್ರೆ ಡಬ್ಬ ಖಾಲಿ ಮಾಡ್ಕೊಂಬರೋ ಸ್ವಲ್ಪ ಕಷ್ಟ. ಮಕ್ಕಳು ಈ ರೀತಿ ಏನಾದರೂ ಅವ್ರಿಗೆ ಇಷ್ಟ ಆಗೋ ಥರ ಕ್ಯೂಟಾಗಿ ಹಾಕ್ಕೊಟ್ರೆ ಅವರು ಅವ್ರಿಗೂ ಒಂಥರ ಸ್ಪೆಷಲ್ ಅನಿಸುತ್ತೆ. ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ನನ್ನ ಮಗನಿಗೆ, ನನ್ನ ಮಗಳಿಗೆ ಇಬ್ಬರು ಕೂಡ ನಾನು ಇದೇ ರೀತಿಯಾಗಿ ಹಾಕ್ಕೊಡ್ತೀನಿ. ಈಗ ಅವನಿಗೆ ಬಾಕ್ಸ್ಗೆ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಪುಟ್ಟದಾಗಿ ಹಾಕ್ಕೊಡ್ತಾಯಿದ್ದೀನಿ. ಇವಾಗ ಬನ್ನಿ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡೋಣ. ಏನು ದೋಸೆ ಮಾಡಿದ್ನಲ್ವ ಅದೇ ಹಾಕ್ಕೊಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೂ ಕೂಡ. ಹಾಗೆ ಜೊತೆಗೆ ಚಟ್ನಿನೂ ಕೂಡ ಹಾಕ್ಕೊಡ್ತೀನಿ. ಅದಾದಮೇಲೆ ಇವತ್ತು ಸ್ನ್ಯಾಕ್ಸ್ಗೆ ಏನು ಸ್ವೀಟ್ ಮಾಡಿದ್ನಲ್ವ ನೈವೇದ್ಯಕ್ಕೆ ಅದನ್ನೇ ಹಾಕ್ಕೊಡ್ತಾಯಿದ್ದೀನಿ. ಯಾಕೆ ಅಂತಂದರೆ ರೆಗ್ಯುಲರಾಗಿ ಫ್ರೂಟ್ಸ್ ಹಾಕ್ಕೊಡ್ತಾ, ಯೂಶಲಿ ಒಂದಿನ ಆರೆಂಜ್, ಒಂದಿನ ಆ್ಯಪಲ್ಲು, ಪೊಮೊಗ್ರಾನೇಟ್ ಈ ಥರ ಹಾಕ್ಕೊಡ್ತೀನಿ. ಬಟ್ ಇವತ್ತು ಅವ್ನ ಫೇವ್ರೇಟ್ ಅಲ್ವಾ, ಹಾಗಾಗಿ ಸ್ನ್ಯಾಕ್ಸ್ಗೆ ಇದೇ ತಿನ್ನಲಿ ಅಂತ ಅಂದ್ಬಿಟ್ಟು ನಾನು ಸ್ನ್ಯಾಕ್ಸ್ಗೆ ಇದೆ ಹೆಂಗೋ ಅದರಲ್ಲಿ ಬಾಳೆಹಣ್ಣೆಲ್ಲ ಹಾಕಿದ್ದೀನಿ, ಒಳ್ಳೆಯದೇ ಅಲ್ವಾ ಅಂದ್ಬಿಟ್ಟು ಅದನ್ನೇ ಹಾಕ್ಕೊಡ್ತಾಯಿದ್ದೀನಿ. ಇಷ್ಟೇ ಸಿಂಪಲಾಗಿ ತೊಗೊಂಡು ಹೋಗ್ತಾನೆ. ಯಾಕೆಂದರೆ ಜಾಸ್ತಿ ಅವನೇನು ತಿನ್ನೋದಕ್ಕೆ ಹೋಗಲ್ಲ, ಇಷ್ಟೇ ಸಾಕು ಅಂತ ಅಂದ್ಬಿಟ್ಟು ಇಷ್ಟ ಹಾಕ್ಕೊಡ್ತೀನಿ. ಏನಾದರೂ ಕೇಳಿದ್ರೆ ಎಕ್ಸ್ಟ್ರಾ ಹಾಕ್ಕೊಡ್ತೀನಿ. ಫ್ರೂಟ್ ಏನಾದರೂ ಬೇಕಾ ಎಕ್ಸ್ಟ್ರಾ ಅಂತ ಕೇಳಿದೆ,
ಹೇಳಿದೆ, ಬೇಡ ಮಮ್ಮಿ ಇಷ್ಟೇ ಸಾಕು ಅಂತ ಅಂದ. ಹಾಗಾಗಿ ನಾನು ಇಷ್ಟೇ ಸಿಂಪಲಾಗಿ ಇವತ್ತು ಅವ್ನ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿದೆ. ಫೈನಲಿ ಎಲ್ಲ ಆಯಿತು. ಇದೆಲ್ಲ ಆದಮೇಲೆ ಅವನ್ನ ರೆಡಿ ಮಾಡೋದು ಇನ್ನೂ ಬಾಕಿ ಇರುತ್ತೆ. ಕಿಚನಲ್ಲಿ ಏನಿರುತ್ತೆ ಆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಅಂದರೆ ಅವನಿಗೆ ತಿಂಡಿಗೆಲ್ಲ ರೆಡಿ ಮಾಡಿ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಇನ್ನೇನು ತಿನ್ಸೋದಕ್ಕೆ ಪ್ಲೇಟಲ್ಲಿ ಹಾಕಿ ಇಟ್ಬಿಟ್ಟು ನಂತರ ಅವ್ನ ಎಬ್ಬಿಸಿ ಫ್ರೆಶ್ ಅಪ್ ಮಾಡಿಸ್ಕೊಂಡು ಕರ್ಕೊಂಡು ಬಂದು ಆಮೇಲೆ ಅವನಿಗೆ ತಿಂಡಿ ಎಲ್ಲ ಮಾಡಿಸಿದ್ದಾಯಿತು. ತಿಂಡಿ ಎಲ್ಲ ತಿಂದ ಇವಾಗ ರೆಡಿ ಆಗ್ತಾ ಇದ್ದಾನೆ. ಇನ್ನೇನು ಹೊರಡಬೇಕು. ಫುಲ್ ಚಳಿ ಇತ್ತು ಒಟ್ಟಿನಲ್ಲಿ. ಇವಾಗ ಆಷಾಢ ಮಾಸ ಆಗಿರೋದ್ರಿಂದ ಫುಲ್ ಗಾಳಿ ಇರುತ್ತೆ, ಸಖತ್ ಚಳಿ ಇತ್ತು. ಹಾಗೆ ಫುಲ್ ಬೆಚ್ಚಗೆ ಸ್ವೆಟರ್ ಎಲ್ಲ ಹಾಕಿ ಕಳಿಸ್ತೀನಿ. ಅವನು ಕೂಡ ರೆಡಿ ಮಾಡಿ ಅವನು ಕೂಡ ಹೊರಟ 7:45 ಅಷ್ಟೆಲ್ಲ ಹೊರಟ್ಬಿಡ್ತಾನೆ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇದಾಗಿತ್ತು. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸಿಗೋಣ. ಅಲ್ಲೂ ಕಾಯ್ತಾ ಬಾಯ್.